ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಒಂದು ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೊಂದು ಸರ್ಕಾರವನ್ನು ರಚನೆ ಮಾಡೋದು ಅಂದರೆ ಖಂಡಿತ ಅಷ್ಟು ಸುಲಭದ ಮಾತಲ್ಲ. CM ಅನ್ನುವಂಥ ವಿಚಾರ ಬದಲಾವಣೆ ಅಂತ ಬಂದಾಗಲೇ ಇಷ್ಟು ದೊಡ್ಡ ವಿಚಾರಕ್ಕೆ ಯಾಕೆ ಕೈ ಹಾಕ್ತಿದ್ದಾರೆ ಅಂತ ಅನಿಸಿದ್ದುಂಟು. ಅದೇನೋ ಸುಗಮವಾಗಿ ಸುಸೂತ್ರವಾಗಿ ಎಲ್ಲೂ ಸಮಸ್ಯೆ ಆಗದಂತೆ ನೋಡಿಕೊಂಡ್ರು ಹೈಕಮಾಂಡ್ ನಾಯಕರು. ಆದರೆ ಸಚಿವರ ಆಯ್ಕೆ ಅಂತ ಬಂದಾಗ ದೊಡ್ಡ ದೊಡ್ಡ ಜವಾಬ್ದಾರಿಗಳಿದೆ. ಸಮುದಾಯವಾರು, ಪ್ರಾಂತ್ಯವಾರು, ಬಣದ ವಲಸಿಗ, ಮೂಲ, ಹಿರಿಯರು, ಕಿರಿಯರು, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನೇನು ಮಾನದಂಡದಲ್ಲಿ ಈ ಆಯ್ಕೆಗಳಾಗ್ಬೋದು, ಪ್ರಥಮ ಹಂತದಲ್ಲಿ ಎಷ್ಟು ಜನರನ್ನ ಸಚಿವರನ್ನಾಗಿ ಆಯ್ಕೆ ಮಾಡ್ಬೋದು, ಮತ್ತು ಇದು ಎಷ್ಟು ದೊಡ್ಡ ಟಾಸ್ಕ್ ಆಗ್ಬೋದು ಹೈಕಮಾಂಡ್ ನಾಯಕರಿಗೆ ಅಂತ ಶಿವು? ನಾಳೆ ಸಂಜೆ 4 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸೊ ಅವರ ಜೊತೆಯಲ್ಲಿ ಸುಮಾರು 10 ರಿಂದ 12 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಈಗ ಬೆಳಗ್ಗೆ 11 ಗಂಟೆಗೆ ದೆಹಲಿಯ AICC ಅಧ್ಯಕ್ಷರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ, ಹೈ ವೋಲ್ಟೇಜ್ ಮೀಟಿಂಗ್. ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ರಾಜ್ಯ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಹಾಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊದಲ ಪಟ್ಟಿ ಅಂದರೆ 2 ಹಂತಗಳಲ್ಲಿ ಸಂಪುಟವನ್ನು ಭರ್ತಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದೆ. ಹಾಗಾಗಿ ಮೊದಲ ಪಟ್ಟಿಯನ್ನು ಇವತ್ತು ಮಧ್ಯಾಹ್ನದೊಳಗೆ ರಿಲೀಸ್ ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ 11 ಗಂಟೆಗೆ ಸಭೆ ನಡೆದ ನಂತರ ಅಂತಿಮವಾಗಿ DK ಶಿವಕುಮಾರ್ ಕೊಟ್ಟಿರುವಂಥ ಪಟ್ಟಿ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಪಟ್ಟಿಯನ್ನು ಮುಂದಿಟ್ಕೊಂಡು ಅದರಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಲಾಗತ್ತೆ. ಮಧ್ಯಾಹ್ನ ಅಥವಾ ಸಂಜೆಯ ಒಳಗೆ ಆ ಪಟ್ಟಿಯನ್ನು ರಿಲೀಸ್ ಮಾಡಲಾಗತ್ತೆ. ಅವರು ನಾಳೆ ಸಂಜೆ 4 ಗಂಟೆಗೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರ ಜೊತೆನೇ ಸ್ವೇರಿಂಗ್ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಹಾಗಾಗಿ ಯಾರಿಗೆಲ್ಲ ಅವಕಾಶ ಸಿಗಬಹುದು, ಯಾರಿಗೆ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇದ್ದಂತಹ ಸಚಿವರಿಗೆ ಏನಾದರೂ ಈ ಬಾರಿ ಕೂಡ ಅವಕಾಶ ಸಿಗುತ್ತೆ, ಮತ್ತು ಹೊಸಬರಿಗೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಬಹಳಷ್ಟು ಕುತೂಹಲ ಇದೆ. ಸೊ ಮೊದಲಿಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಇದ್ದಂತಹ ಬಹುತೇಕ ಸಚಿವರು ಈ ಬಾರಿ ಉಳ್ಕೊಳ್ಳಿದ್ದಾರೆ. ಸುಮಾರು 10 ರಿಂದ 12 ಸಚಿವರು ಸಚಿವರಾಗಿಯೇ ಮತ್ತೆ ಪದಗ್ರಹಣವನ್ನು ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸಿಗ್ತಾ ಇರುವಂಥ ಮಾಹಿತಿ. ನೋಡಬೇಕಾಗತ್ತೆ 11 ಗಂಟೆಯ ಸಭೆಯ ನಂತರದಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ, ಯಾರಿಗೆ ಕೊಡಲಾಗತ್ತೆ ನೋಡಬೇಕಾಗತ್ತೆ. ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಪರಮೇಶ್ವರ್ ಅವರು DK ಶಿವಕುಮಾರ್ ಅವರ ಜೊತೆ ಸ್ವೇರಿಂಗ್ ಮಾಡುವಂಥದ್ದು ಬಹುತೇಕವಾಗಿ ಖಚಿತವಾಗ್ತಾ ಇದೆ. ಹಾಗೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಜೊತೆಗೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, UT ಖಾದರ್ ಅವರು ಪದಗ್ರಹಣವನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅಂತಿಮವಾಗಬೇಕಾಗತ್ತೆ ಈ ಪಟ್ಟಿ, ಮಧ್ಯಾಹ್ನದೊಳಗೆ ಈ ಪಟ್ಟಿ ಅಂತಿಮವಾಗುತ್ತೆ. ಈ ಹೆಸರುಗಳು ಕೂಡ ಈಗ ಬರ್ತಾ ಇದೆ. ಮುನಿಯಪ್ಪ ಅವರು ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ನನಗೆ ನೀವು ಕೊಡೋದಕ್ಕೆ ಸಾಧ್ಯ ಆಗದೆ ಇದ್ದರೆ ನನ್ನ ಮಗಳಿಗೆ ಕೊಡಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಮುನಿಯಪ್ಪ ಅಥವಾ ರೂಪಾ ಶಶಿಧರ್ ಇಬ್ಬರಲ್ಲಿ ಒಬ್ಬರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ. ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿತ್ತು. ಯಾಕೆಂದರೆ ಅವರ ತಂದೆ ಈಗ ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಪುತ್ರನಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಆ ಸ್ಥಾನವನ್ನು ತುಂಬಬೇಕು ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿದೆ. ಆದರೆ ಸಿದ್ದರಾಮಯ್ಯ ಅವರು ಬಹಳ ಕಡ್ಡಿತುಂಡು ಮಾಡಿದಂತೆ ನನ್ನ ಮಗನಿಗೂ ಕೂಡ ನೀವು ಯಾವುದೇ ಅವಕಾಶವನ್ನು ಮಾಡಿಕೊಡ್ಬೇಡಿ, ಕೊಟ್ಟಿದ್ದೇ ಆದರೆ ಅದೇನಾಗುತ್ತೆ ಅಂದರೆ ನಾನು ಅಧಿಕಾರವನ್ನು ತ್ಯಾಗ ಮಾಡ್ತಾ ಇದ್ದೀನಿ, ಪುತ್ರನಿಗೆ ಅವಕಾಶವನ್ನು ಮಾಡಿಕೊಡ್ತಾ ಕೇಳಿದ್ದಾರೆ ಅನ್ನುವಂಥ ಒಂದು ಮೆಸೇಜು ಜನರಿಗೆ ಹೋಗೋದು ಬೇಡ ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ರು ರಾಹುಲ್ ಗಾಂಧಿ ಅವರ ಮುಂದೆ. ಆದರೂ ರಾಹುಲ್ ಗಾಂಧಿ ಅವರು ನಾವು ಅವಕಾಶವನ್ನು ಮಾಡಿಕೊಡ್ಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹೇಳಿದರು. ಹಾಗಾಗಿ ನೀವೇನು ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳಿ, ಆದರೆ ನನ್ನ ಒಂದು ಮನವಿ ನನಗೂ ಬೇಡ, ಪುತ್ರನಿಗೂ ಅವಕಾಶ ಬೇಡ ಅನ್ನುವಂಥ ಸ್ಪಷ್ಟವಾದಂಥ ಒತ್ತಡವನ್ನು ಸಿದ್ದರಾಮಯ್ಯ ಅವರು ಇಟ್ಟಿದ್ರು. ಹಾಗಾಗಿ ಆದರೂ ಸಿದ್ದರಾಮಯ್ಯ ಅವರ ಒತ್ತಡ ಇದ್ದರೂ ಕೂಡ ಯತೀಂದ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ. DCM ಹುದ್ದೆಯ ಬಗ್ಗೆ ಇನ್ನು ಯಾವುದೇ ರೀತಿಯಾದಂಥ ಚರ್ಚೆಗಳಿಲ್ಲ. 4 DCM ಹುದ್ದೆಗಳನ್ನು ಕ್ರಿಯೇಟ್ ಮಾಡಬೇಕಾ ಅಥವಾ 2 DCM ಹುದ್ದೆಗಳನ್ನು ಕ್ರಿಯೇಟ್ ಮಾಡಬೇಕಾ ಅನ್ನುವಂತಹ ಗೊಂದಲಗಳಿದೆ. ಆದರೆ ಖರ್ಗೆ ಅವರ ಪ್ರಕಾರ DK ಶಿವಕುಮಾರ್ CM ಆದರೆ 1 DCM ಹುದ್ದೆಯನ್ನು ಮಾತ್ರ ನಾವು ರಚನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನು ತಂದು ಕೂರಿಸಬೇಕು ಅನ್ನುವಂಥ ಲೆಕ್ಕಾಚಾರ ಖರ್ಗೆ ಅವರದ್ದು. ಆದರೆ ಸಿದ್ದರಾಮಯ್ಯ ಅವರ ಒತ್ತಡ 2 DCM ಹುದ್ದೆಗಳನ್ನು ನೀವು ಕ್ರಿಯೇಟ್ ಮಾಡಬೇಕು, ಒಂದು ದಲಿತ ಸಮುದಾಯಕ್ಕೆ ಕೊಡಬೇಕು, ಇನ್ನೊಂದು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಜಾತಿ ಸಮೀಕರಣವನ್ನು ಮಾಡಿದಂತೆ ಆಗತ್ತೆ, ಮತ್ತು ಆ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ಬೋದು. ಹಾಗಾಗಿ ಪರಮೇಶ್ವರ್ ಮತ್ತು MB ಪಾಟೀಲ್ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ.
ಆದರೆ ಖರ್ಗೆ ಅವ್ರಿಗೆ ಅದು ಸುತಾರಾಮ್ ಇಷ್ಟ ಇಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಯಾವುದೇ DCM ಹುದ್ದೆಗಳನ್ನು ಮಾಡಬೇಡಿ ಅನ್ನುವಂಥ ಡಿಮ್ಯಾಂಡನ್ನು ಡಿ ಕೆ ಶಿವಕುಮಾರ್ ಕೂಡ ಇಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಇಲ್ಲಿ ಜಾತಿ ಸಮೀಕರಣವನ್ನು ಮಾಡಬೇಕಾಗತ್ತೆ. ಆ ಒಂದು ಕಾರಣಕ್ಕೆ DCM ಹುದ್ದೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. 1 ಅಥವಾ 2 DCM ಹುದ್ದೆಗಳನ್ನು ಮಾಡಬಹುದು ಅನ್ನುವಂಥ ಮಾಹಿತಿಗಳು AICC ಮೂಲಗಳಿಂದ ಬರ್ತಾ ಇದೆ. ಪರಮೇಶ್ವರ್ ಅಥವಾ MB ಪಾಟೀಲ್ ಅವರು ಸಿದ್ದರಾಮಯ್ಯ ಒತ್ತಡ ಹಾಕಿದ್ದೇ ಆದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರ ಒತ್ತಡಕ್ಕೆ ಮಣಿಬೇಕಾಗತ್ತೆ. ಇಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಯಾವುದು ಬೇಡ ಅಂತೇಳಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದರೆ ತ್ಯಾಗವನ್ನು ಸಿದ್ದರಾಮಯ್ಯ ಅವರು CM ಕುರ್ಚಿಯನ್ನು ತ್ಯಾಗ ಮಾಡಿರೋದ್ರಿಂದ ಸಹಜವಾಗಿ ಅವರ ಒತ್ತಡಕ್ಕೆ ಮಣಿಬೇಕಾಗತ್ತೆ. ಹಾಗಾಗಿ ಇಬ್ಬರಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ. ಆದರೆ ಖರ್ಗೆ ಅವ್ರಿಗೆ ಒಪ್ಪಿಗೆ ಇಲ್ಲ. ಇಲ್ಲಿ ಪ್ರಿಯಾಂಕ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಪರಮೇಶ್ವರ್ ಅವರನ್ನು ಇದೇ ಕಾರಣಕ್ಕೆ ದೆಹಲಿಗೆ ಕರೆಸಿ ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ವೇಣುಗೋಪಾಲ್ ಅವರ ಮೂಲಕ ಮಾಡ್ತಾರೆ. ಆದರೆ ಪರಮೇಶ್ವರ್ ಅವರು ಅದಕ್ಕೆ ಒಪ್ಪೋದಿಲ್ಲ. ಒಂದು ಕಡೆ ಸ್ಪೀಕರ್ ಆಗಿ ನೀವು ಅನ್ನುವಂಥ ಆಫರನ್ನು ಕೊಡಲಾಗತ್ತೆ, ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನವನ್ನು ನೀವು ತೆಗೆದುಕೊಳ್ಳಿ ಅನ್ನುವಂಥ ಆಫರನ್ನು ಕೂಡ ಕೊಡಲಾಗತ್ತೆ. ಪರಮೇಶ್ವರ್ ಕಡ್ಡಿ ತುಂಡು ಮಾಡೋದಂತ ಹೇಳ್ತಾರೆ. KPCC ಅಧ್ಯಕ್ಷ ಸ್ಥಾನ ಕೂಡ ಬೇಡ, ಸ್ಪೀಕರ್ ಹುದ್ದೆಯನ್ನು ಕೂಡ ನನಗೆ ಬೇಡ. ಹಾಗೆ KPCC ಅಧ್ಯಕ್ಷನಾಗಿ ನಾನು 8.5 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದೇನೆ, ಹಾಗೆ ಪ್ರಚಾರ ಸಮಿತಿಯ ಅಧ್ಯಕ್ಷನೂ ಕೂಡ ಆಗಿದ್ದೇನೆ. ಹಾಗಾಗಿ ನನಗೆ ಇದು ಯಾವುದು ಬೇಡ, ಕೊಟ್ಟರೆ ನೀವು DCM ಹುದ್ದೆಯನ್ನು ಕೊಡಿ, ಇಲ್ಲದೇ ಇದ್ದರೆ ನಾನು ಶಾಸಕನಾಗಿ ಮುಂದುವರಿತೇನೆ, ಸಚಿವ ಸ್ಥಾನ ಬೇಡ ಅನ್ನುವಂಥದ್ದನ್ನು ಹೇಳಿ ಬಂದಿದ್ರು. ವಾಪಸ್ಸಾಗಿದ್ರು ಬಹಳ ಅಸಮಾಧಾನದಿಂದಲೇ. ಸೊ ಇಲ್ಲಿ ಇವರನ್ನು ಕೂಡ ನೋಡಬೇಕಾಗತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಆಗ ಏನಾಗತ್ತೆ ಅಂದರೆ ಖರ್ಗೆ ಅವರ ಮೇಲೆ ಆರೋಪಗಳು ಎದುರಾಗತ್ತೆ. ಆ ದಲಿತ ಸಮುದಾಯದಲ್ಲಿ ಪರಮೇಶ್ವರ್ ಇದ್ದರೂ ಕೂಡ ತಮ್ಮ ಪುತ್ರನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಖರ್ಗೆ ಅವರು ಪುತ್ರವಾತ್ಸಲ್ಯವನ್ನು ಮೆರೆದಿದ್ದಾರೆ ಅಂತೇಳಿ ಕೊನೆಯವರೆಗೂ ಕೂಡ ಮಾತು ಹಾಗೆ ಉಳ್ಕೊಳ್ಳುತ್ತೆ. ಈಗ ಅನಿವಾರ್ಯ ಪರಮೇಶ್ವರ್ ಅವರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ವೇಣುಗೋಪಾಲ್ ಅವ್ರ ಮೂಲಕ ಮಾಡಿಸ್ತಾರೆ ಖರ್ಗೆ. ಆದರೆ ಅದಕ್ಕೆ ಪರಮೇಶ್ವರ್ ಅವರು ಜಗ್ಗೋದಿಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಬಿಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರನ್ನು DCM ಮಾಡಬಾರ್ದು ಅನ್ನುವಂಥದ್ದು ಸಿದ್ದರಾಮಯ್ಯ ಅವ್ರಿಗೆ ಕೂಡ ಇದೆ. ಹಾಗಾಗಿ ಪರಮೇಶ್ವರ್ ಮತ್ತು MB ಪಾಟೀಲ್ರನ್ನು ನೀವು ಮಾಡಲೇಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಇವತ್ತು ನೋಡಬೇಕಾಗತ್ತೆ 11 ಗಂಟೆಯ ಸಭೆಯಲ್ಲಿ ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. DCM ಹುದ್ದೆಗಳನ್ನು 2 ಮಾಡಬೇಕಾ, 4 ಮಾಡಬೇಕಾ, 3 ಮಾಡಬೇಕಾ, 1 ಮಾಡಬೇಕಾ ಅನ್ನುವಂಥ ಚರ್ಚೆ ಆಗುತ್ತೆ. ಈ ಸಂದರ್ಭದಲ್ಲಿ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ, ಖರ್ಗೆ ಅವರ ಒಂದು ಅಭಿಪ್ರಾಯದ ಮೇಲೇ ತೆಗೆದುಕೊಳ್ಬೇಕಾಗತ್ತೆ ಎಷ್ಟು ಮಾಡಬೇಕು ಅಂತೇಳಿ. ಆದರೆ ಸಿದ್ದರಾಮಯ್ಯ ಇದಕ್ಕೆ ಭಕ್ತರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಯಾಕೆಂದರೆ ಇವರು ಹೇಳಿದ ಮೇಲೆ ನೀವು ನಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ನನ್ನ ಆಟವನ್ನು ತೋರಿಸ್ಬೇಕಾಗತ್ತೆ ಅನ್ನುವಂಥ ಪರೋಕ್ಷ ಸಂದೇಶವನ್ನು ಕೊಟ್ಟೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗ್ತಾರೆ. ಸೊ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗಬಹುದು. ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮಾತನ್ನು ತಳ್ಳಿ ಹಾಕುವಂಥ ಸಾಧ್ಯತೆಗಳು ಬಹುತೇಕವಾಗಿ ಕಡಿಮೆ ಇದೆ. ಅವರು ಏನೆಲ್ಲ ಹೇಳ್ತಾರೆ ಅದನ್ನು ಬಹಳಷ್ಟು 75% ಮುಕ್ಕಾಲು ಭಾಗದಷ್ಟಾದರೂ ಸಿದ್ದರಾಮಯ್ಯ ಅವರ ಡಿಮ್ಯಾಂಡ್ಗೆ ಹೈಕಮಾಂಡ್ ಒಪ್ಪುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ಬೇಡಿಕೆಯನ್ನು ಇಟ್ಟರೂ ಕೂಡ ಇಲ್ಲಿ ಪರಿಗಣಿಸುವ ಸಾಧ್ಯತೆ ಕಡಿಮೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾರೆ. ಆ ಕಾರಣಕ್ಕೆ ಇಬ್ಬರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡರೂ ಕೂಡ ಸಿದ್ದರಾಮಯ್ಯ ಅವರ ಕೈ ಮೇಲಾಗುವಂಥ ಸಾಧ್ಯತೆಗಳಿದೆ. ಖರ್ಗೆ ಅವರು ಕೂಡ 1-2 ಸಚಿವ ಸ್ಥಾನವನ್ನು ತಮ್ಮ ಆಪ್ತರಿಗೆ ಕೊಡಿಸುವಂಥ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಅವರಿಗೂ ಕೂಡ ಅವಕಾಶ ಸಿಗುತ್ತೆ. ಹಾಗಾಗಿ 11 ಗಂಟೆಯ ಸಭೆಯ ನಂತರ ಇದು 2 ಸಭೆಗಳನ್ನು ಇಡಲಾಗಿದೆ. ಒಂದು 11 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೂ ಕೂಡ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಈ ಸಂಪುಟ ರಚನೆ ಜೊತೆಗೆ ಎಷ್ಟು ಜನರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು, 20 ಜನರಿಗೆ ಕೊಡಬೇಕಾ ಅಥವಾ 12 ಜನರಿಗೆ ಸೀಮಿತ ಮಾಡಬೇಕಾ, 2ನೇ ಪಟ್ಟಿಯಲ್ಲಿ ಉಳಿದವರನ್ನು ಆಯ್ಕೆ ಮಾಡಬೇಕಾ, ಇದನ್ನು 2ನೇ ಪಟ್ಟಿಯನ್ನು ಕೂಡ ಇವತ್ತೇ ಆಯ್ಕೆ ಮಾಡಿ ಅದನ್ನು ಕೂಡ ಪೆಂಡಿಂಗ್ ಇಡೋಣ ಅನ್ನುವಂಥ ನಿರ್ಧಾರವನ್ನು ಇವತ್ತು ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಹಾಗಾಗಿ ದೆಹಲಿಯ AICC ನಾಯಕರ ಈ ಒಂದು ಮೀಟಿಂಗು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕರ್ನಾಟಕದ ಎಲ್ಲರ ಚಿತ್ತ ಕೂಡ ಈಗ ದೆಹಲಿಯ ಕಡೆ ಇದೆ. ರಾಷ್ಟ್ರ ರಾಜಕಾರಣ ಚಿತ್ತ ಕೂಡ ಆ ಕಡೆನೇ ಇದೆ. ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತೇಳಿ BJP ನಾಯಕರು ಕೂಡ ನೋಡ್ತಾ ಇದ್ದಾರೆ. ಅಂದರೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರು ಅಸಮಾಧಾನ ಆಗ್ಬೋದು, ಅದನ್ನು ಯಾವ ರೀತಿಯಾಗಿ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೋದು, ಮುಂದೆ ಚುನಾವಣೆಗಳಲ್ಲಿ ಅದರ ಲಾಭವನ್ನು ಹೇಗೆ ಪಡ್ಕೊಳ್ಬೋದು ಅಂತೇಳಿ ಆ ಕಡೆ ಕರ್ನಾಟಕದ ಮಟ್ಟಿಗೆ JDS ಮತ್ತು BJP ನೋಡ್ತಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ BJP ಅದನ್ನು ಕೂಡ ಗಮನಿಸ್ತಾ ಇದೆ. ಸೊ ಹಾಗಾಗಿ ದೆಹಲಿಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಅಳಿವು ಮತ್ತು ಉಳಿವು ಎರಡನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಹಾಗಾಗಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗತ್ತೆ.